ಇನ್ನು ನೂತನವಾಗಿ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನ ನೀಡಿದ್ದಕ್ಕೆ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಬಿ.ವಿ. ಶ್ರವಣ್ ಅವರೇ ಹಾಗೂ ತಾಲೂಕಿನ ಅಧ್ಯಕ್ಷರು ಮತ್ತು ಹಾಲಿ ನಿರ್ದೇಶಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜಣ್ಣವರೇ, DCC ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಹಾಗೂ ಈ ಭಾಗದ ನಮ್ಮ ನಾಯಕರು ಖ್ಯಾತ ವಕೀಲರಾಗಿರ್ತಕ್ಕಂಥ MS ಶ್ರೀನಿವಾಸ ರೆಡ್ಡಿ ಅವರೇ ಹಾಗೂ ಖ್ಯಾತ ಹಿರಿಯ ನಮ್ಮ ಡಾಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರೇ ಹಾಗೂ ಕೌತ್ನಲ್ಲಿ ಮುನ್ಸಾಮ್ಗೌಡ್ರೆ ಹಾಗೂ ನಮ್ಮ ವ್ಯಾಪಾರಸ್ಥ ಮತ್ತು ಉದ್ಯಮಿ ಆಗಿರ್ತಕ್ಕಂಥ NR ಸತ್ಯ ಅವರೇ, ಈ ಭಾಗದ ಅಧಿಕಾರಿ ಮತ್ತು ಮೈಸೂರಿಂದ ಬಂದು ಈ ಭಾಗಕ್ಕೆ ಅಧಿಕಾರಿ ಇರ್ತಕ್ಕಂಥ ನಮ್ಮ ಚೇತನ್ ಸರ್ ಅವರೇ ಹಾಗೂ ಮಾಜಿ ಮತ್ತು ಮುಖಂಡರಾಗಿರ್ತಕ್ಕಂಥ ಮೇಡಮ್ ಅವರೇ ಹಾಗೂ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು, DVR ರಘುಣ್ಣವರೇ, ಹಿಂದೆ ತಿರುಗಿದ್ರೆ ಅತಿ ನಮ್ಮ ಮಾಜಿ ಶಾಸಕರ ಪುತ್ರ ಆಗಿರ್ತಕ್ಕಂಥ ನಮ್ಮ ರೆಡ್ಡಪ್ಪಣ್ಣವರೇ, ಮುಡಿವಾಳ ವಸಂತಣ್ಣವರೇ, ಪಾಪಣ್ಣವರೇ, ಕಿರಣ್ ನಮ್ಮೆಲ್ಲ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ತಿರುಮನಹಳ್ಳಿ ಗ್ರಾಮಕ್ಕೆ ನಮ್ಮ ಋಣ ಇತ್ತು, ಆ ಋಣ ಇವತ್ತು ತೀರಿಸ್ಕೊಂಡಿದೀವಿ ಅಂತ ಹೇಳಕ್ ಬಯಸ್ತೀನಿ. ನನ್ನ 2018 ಮತ್ತು 23ರಲ್ಲಿ ಯಥೇಚ್ಛವಾಗಿ ಓಟ್ ಕೊಟ್ಟಿರ್ತಕ್ಕಂಥ ಊರಿದ್ರೆ ನಮ್ಮ ಪಂಚಾಯತಿಯಲ್ಲಿ ಇಡೀ ತಾಳೂರು ಪಂಚಾಯತಿ ಯಥೇಚ್ಛವಾಗಿ ಓಟ್ ಕೊಟ್ಟಿರ್ತಕ್ಕಂಥ ಊರು ಅಂತಂದ್ರೆ ತಿರುಮನಹಳ್ಳಿ. ಈ ಊರಿಗೆ ಏನಾದ್ರು ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಬಹುಶಃ ನಾಗರಾಜನ ಕೈಯಲ್ಲಿ ಆಗ್ಬೇಕಾಗಿದ್ದನ್ನ ಶ್ಯಾಮೇಗೌಡರ ಕೈಲಾಗಿದೆ. ಒಂದು ಹೊಸ ಡೈರಿ ಇವತ್ತು ಇಂಥ ಸೋಮೇಶ್ ನಮ್ಮ ವೇಣುಗೋಪಾಲ ಸ್ವಾಮಿಗೆ ಯಾವತ್ತು ಪ್ರತಿ ವರ್ಷ ಬರ್ತಾ ಇದ್ದೀನಿ. ಆ ಮಹಾದ್ವಾರ ಇವತ್ತು ಪೂಜೆ ಮಾಡ್ಕೊಟ್ಟಿದ್ದೀನಿ. ಆದಷ್ಟು ಬೇಗ ಮಹಾದ್ವಾರವನ್ನ ಕಟ್ಕೊಡ್ತೀನಿ. ಈಗಾಗಲೇ ಒಂದು ಐಮಾಸ್ ಲೈಟ್ನ ಪ್ರಾರಂಭ ಆಗಿದೆ. ಈ ಒಂದು 8-9 ದಿವಸ ಒಳಗಡೆ ಐಮಾಸ್ ಲೈಟ್ ಉದ್ಘಾಟನೆ ಆಗ್ತದೆ. ನಾನು ಮಂಜಣ್ಣವ್ರಿಗೆ ಕೇಳಿದ್ದೀನಿ, ಇನ್ನೇನು ಬೇಕೋ ಹೇಳಪ್ಪ, ಖಂಡಿತವಾಗ್ಲಿ ಊರಿಗೆ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ನಾನು ಆದಷ್ಟು ಬೇಗ ನೀವು ಹೇಳಿರ್ತಕ್ಕಂಥ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಖಂಡಿತವಾಗ್ಲಿ ನಿಮ್ಮೂರಿಗೆ ಮತ್ತೊಮ್ಮೆ ಬರ್ತೀವಿ ಅಂತ ಹೇಳ್ತಾ, ಇವತ್ತು ಉದ್ಘಾಟನೆ, ಹಾಲು ಉದ್ಘಾಟನೆ ಇವತ್ತು ಹೈಯೆಸ್ಟ್ 1000 ಲೀಟರ್ 1200 ಲೀಟರ್ ಊರಿಂದ ಬರ್ತದೆ. ಇದಕ್ಕೆ ಹೋಗ್ತಾ ಇತ್ತು ತೈಲೂರಿಗೆ. ಈ ಊರಲ್ಲಿ ಡೈರಿ ಅವಶ್ಯಕತೆ ಇತ್ತು. ಬಹುಶಃ ಇವರಿಬ್ಬರು ಬಂದಾದ್ಮೇಲೆ ಏನು ಯಾರ ಉತ್ಪಾದಕರ ಸಂಘ ನಮ್ಮ ತಾಲೂಕದ್ದು ವಿಭಾಗ ಆದ್ಮೇಲೆ ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ಓಪನ್ ಮಾಡ್ತಾ ಇದಾರೆ. ಆದಷ್ಟು ಬೇಗ ಇನ್ನೂ ಜಾಸ್ತಿ ಓಪನ್ ಮಾಡ್ಲಿ. ಹೆಣ್ಮಕ್ಳದು ಡೈರಿ ಓಪನ್ ಮಾಡ್ಕೊಡ್ಬೇಕಂತ ನಾನು ವಿಶೇಷವಾಗಿ ಮನವಿ ಮಾಡ್ಕೊಡ್ತೀನಿ. ಯಥೇಚ್ಛವಾಗಿ ಹೆಣ್ಮಕ್ಳದ್ದು ಸಂಘ ಮಾಡಿ ಹೆಣ್ಮಕ್ಳಿಗೆ ಡೈರಿ ಸ್ವಯಂಕೃತವಾಗಿ ಓಪನ್ ಮಾಡ್ಲಿಕ್ಕೆ ಇಬ್ರು ಅವಕಾಶವನ್ನ ಮಾಡ್ಕೊಡ್ಬೇಕು. ತಾಲೂಕು ನನ್ನ ವಿಚಾರದಲ್ಲಿ ಅವಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ತಾ ಇದ್ರು, ರಾಜಕಾರಣ ಡೈರಿದಲ್ಲಿ ಬೇಡ ಅಂತ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಏನ್ ನಮ್ಮ ಕಾಡೇಪಲ್ಲಿ ಸರ್ ಇವರು ಹೇಳಿದ್ದಾರೆ, ಇದೇ ಗಮನ ಸೆಳೆದು 24 ಮತ್ತು 25ನೇ ತಾರೀಕು ಆಲ್ರೆಡಿ ಕೇಳಿದ್ದೀನಿ. ಹಾಲು ಉತ್ಪಾದಕರ ನನ್ನ ಆಂಧ್ರದ್ದು ಮತ್ತು ತಮಿಳುನಾಡದು ಎರಡೂ ತರಿಸ್ಕೊಂಡಿದ್ದೀನಿ. ನಮ್ಮಲ್ಲಿ ಯಾಕೆ ಕಡಿಮೆ ಕೊಡ್ತಾ ಇದ್ದೀರಾ ಅನ್ನೋದ ಗಮನ ಸೆಳೆಗೆ ಈಗಾಗಲೇ 24ನೇ ತಾರೀಕು ನಾನು ಅವಕಾಶವನ್ನು ಕೇಳಿದ್ದೀನಿ. ಸೊ ದೊಡ್ಡ ಮಟ್ಟಕ್ಕೆ ಕೇಳಿದ್ದೀನಿ. ಖಂಡಿತವಾಗ್ಲೂ ಅದು ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಈ ಊರಿನವ್ರಿಗೂ, ಸಂಘದ ಅಧ್ಯಕ್ಷರಿಗೂ, ಮಂಜಣ್ಣವ್ರಿಗೂ ಹಾಗೂ ನಮ್ಮೆಲ್ಲ ನಿರ್ದೇಶಕರಿಗೂ, ಎಲ್ಲ ಲೀಡರ್ಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.